ನಾನು ಕೆಲಸ ಮಾಡ್ತಿದ್ದೀನಿ, ನನ್ನ ಮೇಲೆ ಕೋಪ ತೋರಿಸ್ತೀರಾ. ಎಲ್ಲಾದ್ರೂ ಆಗ್ಲಿ ನೋಡಿ, ಒನ್ ಡೇ ಕೂಡ ನಾನು ಎಲ್ಲಾದ್ರೂ ಇರ್ತೀನ, ಕೆಲಸ ಮಾಡಿದೆ ಅಥವಾ ಇಲ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಯಾವುದೋ ಒಂದು ಕೆಲಸ ತಗೊಂಡ್ಬರುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಇದನ್ನ ಅಟ್ ಎನಿ ಕಾಸ್ಟ್ ಮಾಡಲೇಬೇಕು ಅನ್ನೋ ಮಟ್ಟಕ್ಕೆ ಬಂತು. ಯಾಕಂದ್ರೆ ನಮಗೂ ಕೂಡ ಅನ್ನಿಸ್ತು ಇದ್ರ ರಿಕ್ವೈರ್ಮೆಂಟ್ ಇದೆ ಅಂತಂದ್ಬಿಟ್ಟು. ಸೊ ನಾನು ಕೆಲಸ ಮಾಡಾದ್ಮೇಲೆ, ಇದಕ್ಕೆ ಟೆಂಡರ್ ಫ್ಲೋಟ್ ಮಾಡಾದ್ಮೇಲೆ, ಇದಕ್ಕೆ 1 ಕೋಟಿ ಗ್ರ್ಯಾಂಟ್ನ ನಾವು ರಿಲೀಸ್ ಮಾಡಿಕೊಂಡು ರೆಡಿ ಇಟ್ಕೊಂಡ್ಮೇಲೆ ಕಮೆಂಟ್ಸ್ ಜಾಸ್ತಿ ಮಾಡಿದ್ರು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನೀವು ಮೀಡಿಯಾ ಯೂಟ್ಯೂಬ್ ಅವ್ರು ಇರ್ಬೋದು. ದುಡ್ಡು ನಾವು ರಿಲೀಸ್ ಮಾಡಿ ಟೆಂಡರ್ ಕರ್ಕೊಂಡು ಬೇರೆ ಬೇರೆ ಕೆಲಸ ಎಲ್ಲ ಸ್ಟಾಪ್ ಮಾಡಿ ಈ ಕೆಲಸ ಮಾಡಿಸ್ತೀವಿ ಇನ್ 1 ಮಂತಲ್ಲಿ ಅಂದಾಗ ಕಮೆಂಟ್ಸ್ ಜಾಸ್ತಿ ಆಯಿತು. 10 ಇಯರ್ಸ್ ಇದ್ದಿದ್ದು ಪೇಷನ್ಸ್ ಎಲ್ಲೋಯ್ತು ನಿಮಗೆ ಅಂತಾನೆ ನನಗೆ ಗೊತ್ತಾಗಲಿಲ್ಲ. ನಾನು ಕೆಲಸ ಮಾಡ್ತಿದ್ದೀನಿ, ನನ್ನ ಮೇಲೆ ಕೋಪ ತೋರಿಸ್ತೀರಾ. ಎಲ್ಲಾದ್ರೂ ಆಗಲಿ ನೋಡಿ, ಒನ್ ಡೇ ಕೂಡ ನಾನು ಎಲ್ಲಾದ್ರೂ ಇರ್ತೀನ, ಕೆಲಸ ಮಾಡಿದೆ ಅಥವಾ ಇಲ್ಲಿಲ್ಲ ಅಂದರೆ ಗೌರ್ಮೆಂಟಲ್ಲಿ ಯಾವುದೋ ಒಂದು ಕೆಲಸ ತಗೊಂಡ್ಬರುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಯಾಕೆ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳೋವಂಥ ವಿಚಾರದಲ್ಲಿ ಒದ್ದಾಡ್ತಾ ಇರ್ತೀರಾ ಅಂತ ಗೊತ್ತಿಲ್ಲ. ಕೌನ್ಸಿಲರ್ಸ್ ಕೆಲಸನೂ ಮಾಡೋವಂಥ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದೀನಿ ಇವಾಗ. ನೀವು ಯೂಟ್ಯೂಬಲ್ಲಾಗಲಿ, ಪ್ರಿಂಟ್ ಮೀಡಿಯಲ್ಲಾಗಲಿ, ಸೋಷಿಯಲ್ ಮೀಡಿಯಲ್ಲಾಗಲಿ ಕಮೆಂಟ್ ಮಾಡೋದು ನೋಡಿ ಐ ವಾಸ್ ಫೆಡ್ ಅಪ್. ನಾನು ಡೆಸ್ಪ್ರೇಟ್ ಆಗ್ತಾ ಇದ್ದೀನಿ. ಕೌನ್ಸಿಲರ್ ಮಾಡೋ ಕೆಲಸನ ಆಯಿತು, ನಾನು ಮಾಡೋಣ, ಅದನ್ನು ನಾನೇ ಮಾಡೋಣ. ಕೌನ್ಸಿಲರ್ಸ್ಗೆ ಕೆಲವೊಂದು ಸತಿ ಪ್ರತಿ ವರ್ಷ ಅವ್ರಿಗೆ ಅಲಾಟ್ಮೆಂಟ್ ಇರುತ್ತೆ, 50 lakhs 70 lakhs. ಅದರಲ್ಲಿ ರೋಡ್ಸು, ಪಾರ್ಕು, ವಾಟರ್ ಕಾಂಪೋನೆಂಟ್ ಎಲ್ಲ ಹೆಡ್ಡಲ್ಲೂ ಅವ್ರಿಗೂ ಕೆಲವೊಂದು ಇದಿರುತ್ತೆ, ಪ್ರಾವಿಷನ್ಸ್ ಇರುತ್ತೆ. ಸೊ ಅವರು ವಾರ್ಡ್ ಒಳಗಡೆ ಯಾವ್ದು ಬೇಕು, ವಾರ್ಡ್ ಆಚೆ ಯಾವ್ದು ಬೇಕು, ಅದನ್ನು ಅವರು ಇಂಪಾರ್ಟೆನ್ಸ್ ಮೇಲೆ ಅವರು ಪ್ಲ್ಯಾನ್ ಮಾಡಿಕೊಂಡು 2-3 ಜನ ಕೌನ್ಸಿಲರ್ಸು ಸೀರಿಯಸ್ ಆಗಿ ತಗೋಬೇಕು ಕೆಲವೊಂದು ರೋಡ್ಸ್ ಎಲ್ಲ. 10-12 years, ಮೋರ್ ದೆನ್ 12 years ಸುಮ್ಮನೆ ಇದ್ದಿದ್ದಾರೆ. ಗೊತ್ತಿಲ್ಲ ಏನು ಫಂಡ್ಸ್ ಅವೈಲೇಬಿಲಿಟಿ ಇತ್ತು ಹಿಂದೆ ಗೊತ್ತಿಲ್ಲ. ಬಟ್ ಈ ಸಂದರ್ಭದಲ್ಲಿ ಯಾರು ಏನೇ ಮಾತಾಡಲಿ, ನನಗೆ ನಗರ ಭಾಗದಲ್ಲಿ ವಾರ್ಡ್ಸ್ ಒಳಗಡೆ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡಬೇಕು. ಕೌನ್ಸಿಲರ್ಸ್ಗೆ ಗೊತ್ತಾಗುತ್ತೋ ಇಲ್ವೋ, ದಟ್ ಇಸ್ ಸೆಕೆಂಡರಿ, ದಟ್ ಇಸ್ ಮೈ ಪಾರ್ಟ್ ಆಫ್ ವರ್ಕ್ ಅಂತ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಯಾವುದು ಇಂಪಾರ್ಟೆಂಟ್ ಇದೆ, ಯಾವುದು ರಿಕ್ವೈರ್ಮೆಂಟ್ ಇದೆ, ಸೊ ಐ ವಿಲ್ ಟೇಕ್ ಮೈ ಕ್ಲಿಯರ್ ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಅಫಿಷಿಯಲ್ಸ್ಗೂ ಕೂಡ ಎಲ್ಲೆಲ್ಲಿ ಇದ್ರ ಅವಶ್ಯಕತೆ ಇದೆ, ಇಂಪಾರ್ಟೆನ್ಸ್ ಇದೆ, ಪ್ರಿಯಾರಿಟಿಯಲ್ಲಿ ಆ ಕೆಲಸ ತಗೊಳ್ಳೋಣ ಅಂತ ನಾವು ಅವ್ರಿಗೂ ಕೂಡ ಏನು ನಮ್ಗೆ ಈ ಸತಿ 15 ಫೈನಾನ್ಸು, ನಗರೋತ್ಥಾನ ಏನೇನು ಗ್ರ್ಯಾಂಟ್ ಬಂದಿದೆ, ನಾವೆಲ್ಲ ಅಮೌಂಟ್ನು ಇದೇ ಥರ ಕೆಲಸಕ್ಕೆ ಡೈವರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಬಹಳ ಕಮೆಂಟ್ ಮಾಡ್ಬಿಟ್ರಪ್ಪ, ತುಂಬ ಕಷ್ಟ ಆಗೋಯ್ತು. ಇದು ರೋಡು ನಿಮಗೆ 50 lakhs ಫಸ್ಟು ನಿನ್ನೆ BM ಹಾಕಿದ್ದಾರೆ, ಇವತ್ತು BC ಹಾಕಿ ರೋಲರ್ ಮಾಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ನಿಮಗೆ 5 to 10 years ಮೇಂಟೆನೆನ್ಸ್ ಪ್ರಾಬ್ಲಮ್ ಬರಲ್ಲ, ಅಟ್ಲೀಸ್ಟ್ ಮಿನಿಮಮ್ 5 years ಮೇಂಟೆನೆನ್ಸ್ ಪ್ರಾಬ್ಲಮ್ ಬರಲ್ಲ. ಮತ್ತು ನಾವು ಸೈಡ್ಸ್ನು ಕೂಡ ಗ್ರಾವೆಲ್ ಹಾಕಿ ಇನ್ನೂ ಸ್ವಲ್ಪ ಇದು ಸ್ಟ್ರೆಂಥನ್ ಮಾಡಿ ಅಂತ ಹೇಳಿದ್ದೀವಿ ಅವರು ಕಾಂಟ್ರಾಕ್ಟರ್ಗೆ. ಸೊ ಟೆಂಡರ್ ಫ್ಲೋಟ್ ಆಗಿದ ತಕ್ಷಣ ಫಸ್ಟ್ ಪರ್ಸನ್ ಅವ್ರ ಹತ್ರ ಕೆಲಸ ತೊಗೊಂಡಿದ್ದೀವಿ, ಆಮೇಲೆ ಎಲ್ಲ ಫಾರ್ಮಾಲಿಟೀಸ್ ಮಾಡ್ತೀವಿ, ಫಸ್ಟ್ ಕೆಲಸ ಮಾಡಿ ಅಂತಂದ್ಬಿಟ್ಟು. ಯಾಕಂದರೆ ಮಳೆ ಬರುತ್ತೆ, ಬರಿಯಲ್ ಗ್ರೌಂಡ್ ಇದೆ, ಪಬ್ಲಿಕ್ಗೆ ಹಿಂಸೆ ಆಗೋದು ಬೇಡ. ಏನಾದರೂ ಬೈಕೊಳ್ಳಿ, ನೀವು ನಮ್ಮನ್ನು ಕೆಲಸ ಮಾಡಿದ್ರು ಬೈತೀರಾ, ಮಾಡದೇ ಇರೋರನ್ನ ಸುಮ್ಮನೆ ಬಿಟ್ರಿ 10 ವರ್ಷ 10-15 ವರ್ಷ ಸುಮ್ಮನೆ ಬಿಟ್ರಿ. ಯಾರು ಕೆಲಸ ಮಾಡ್ತಾರೆ ಪದೇ ನೀವು ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ಮಾಡ್ತೀರಾ. ಇರಲಿ, ಅದನ್ನ ನಾನು ಅಪ್ಸೆಟ್ ಆಗೇ ನೋಡಲ್ಲ, ಅದು ಕೂಡ ನಾನು ಪಾಸಿಟಿವ್ ಆಗೇ ತಗೊಂತೀನಿ ಅಂತ ಹೇಳ್ತಾ.